ಪ್ರಮುಖವಾಗಿ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತ ಒಂದು ದೊಡ್ಡ ಹಗರಣ ಮತ್ತೆ ಬೆಂಗಳೂರು ಜನರ ತಲೆಯ ಮೇಲೆ ಕಸದ ತೊಟ್ಟಿಯನ್ನ ತುಂಬುವಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಇದು. ಕಸದ ಹೆಸರಿನಲ್ಲಿ 36,000 ಕೋಟಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದ ದಾಖಲೆಗಳನ್ನ ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. 36,000 ಕೋಟಿ ಲೂಟಿ ಮಾಡಿರುವ ದಾಖಲೆಗಳು ಇಲ್ಲೆಲ್ಲ ದಾಖಲೆಗಳಿದೆ. ಇಷ್ಟು ದಾಖಲೆಗಳು ಕಸದ ದಾಖಲೆಗಳು ಇದಲ್ಲ, ಇಷ್ಟು ಕಸದ ದಾಖಲೆಗಳು. ಈ ಕಸದ ದಾಖಲೆಗಳನ್ನೆಲ್ಲ ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗನ್ಸ್ತತೆ ದೇಶದಲ್ಲೇ, ಭಾರತ ದೇಶದಲ್ಲೇ ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂತ ರಾಜ್ಯ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ 36,000 ಕೋಟಿ ಕಸದಲ್ಲಿ ಲೂಟಿ ಹೊಡೆದಿರುವಂತ ಒಂದು ಸ್ಕ್ಯಾಂಡಲ್ ಇವತ್ತು ನಾನು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಡೆಲ್ಲಿಯ ಕಂಪನಿ. ಇದು ಈ ಟೆಂಡರ್ ಹೆಸರೇ ಹೈಕಮಾಂಡಿನ ಕಪ್ಪ ಕಾಣಿಕೆ ಟೆಂಡರ್. ಇದು ಇದರಲ್ಲಿ ಹೈಕಮಾಂಡ್ ಅವರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇದರಲ್ಲಿ ಪೂರ್ತಿ ಡೆಲ್ಲಿ ಬೇಸ್ಡ್ ಕಂಪನಿ. ಇದು ವ್ಯಾಪ್ತಿ ನಮ್ಮ 28 MLA ವ್ಯಾಪ್ತಿ ಬರುತ್ತೆ, 5 MP ಗಳ ವ್ಯಾಪ್ತಿ ಬರುತ್ತೆ, 5 ಮಹಾನಗರ ಪಾಲಿಕೆಗಳು, 845 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಗರಣ ಇದು. ಹಿಂದೆ 2020ರಲ್ಲಿ ಕೇಂದ್ರ ಸರ್ಕಾರ ಸ್ವಚ್ಛ ಸರ್ವೇನ ಅಭಿಯಾನದಲ್ಲಿ ಬೆಸ್ಟ್ ಸಸ್ಟೈನಬಲ್ ಸಿಟಿ ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ಬಿರುದನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಈ ಕಸದ ವಿಲೇವಾರಿ ಏನಿದೆ, ಒಟ್ಟಾರೆ ನಮ್ದು ಈಗ ನಡೀತಾ ಇರೋ ಕಸದ ವಿಲೇವಾರಿ ಹಣ 1,344 ಕೋಟಿ ವೆಚ್ಚ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ನಾವು ವೆಚ್ಚ. ಅದರಲ್ಲಿ ಸಂಗ್ರಹಣೆ ಮತ್ತು ಸಾಗಾಣಿಕೆಗೆ 514 ಕೋಟಿ ಮಾಡ್ತೀರಿ. ಸಂಗ್ರಹಣ ಸಾಗಾಣಿಕೆ 514 ಕೋಟಿ. ಸಂಸ್ಕರಣೆ ಮತ್ತು ವಿಲೇವಾರಿ 380 ಕೋಟಿ. ಸಂಗ್ರಹಣೆ ಮತ್ತು ಸಾಗಾಣಿಕೆಗೆ ಸಂಗ್ರಹ ಮಾಡೋದು, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು 514 ಕೋಟಿ. ಸಂಸ್ಕರಣೆ ಮತ್ತು ವಿಲೇವಾರಿ ಅಂದ್ರೆ ಪ್ಲಾಂಟ್ಗಳಿದೆಯಲ್ಲ, ಬೆಂಗಳೂರು ಸುತ್ತ ಇರೋ ಪ್ಲಾಂಟ್ಗಳು, ಆ ಪ್ಲಾಂಟ್ಗಳಿಗೆ 380 ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದ್ರ ಜೊತೆ 11,000 ಪೌರ ಕಾರ್ಮಿಕರು ಇದ್ದಾರೆ ನಮ್ಮಲ್ಲಿ. 11,000 ಪೌರ ಕಾರ್ಮಿಕರು, ಅವ್ರಿಗೆ ಪ್ರತಿ ತಿಂಗಳು 37 ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಿ. ಅವ್ರಿಗೆ ವರ್ಷಕ್ಕೆ 444 ಕೋಟಿ, ಅವ್ರಿಗೆ 4 ಕೋಟಿ ಈಗ ಸಂಬಳ ಕೊಡ್ತಾ ಇರೋದು ಅವ್ರಿಗೆಲ್ಲ. ನಡೀತಾ ಇರೋ ಸಿಸ್ಟಮ್ ಈಗ ಇದೆಲ್ಲ ಸೇರಿಸಿದ್ರೆ 1,344 ಕೋಟಿ ಆಗುತ್ತೆ ಅಷ್ಟೇ. ಓನ್ಲಿ 1,344 ಕೋಟಿ ಇದು. ಅಂದ್ರೆ ಇದು ನಡೀತಾ ಇರೋ ಸಿಸ್ಟಮ್ ಈಗ ಹಾಲಿ 16 ವರ್ಷಗಳಿಂದ ನಡೀತಾ ಇರುವಂತ ಸಿಸ್ಟಮ್. ಈಗ ಹೊಸ ಪ್ರಸ್ತಾವನೆ ಕಾಂಗ್ರೆಸ್ ಪಾರ್ಟಿ, ಈ ಸರ್ಕಾರ ಅದೇನೋ ಪಿಕ್ಚರ್ ಅಲ್ಲ, ಪಿಕ್ಚರ್ ಅದೇ ಪೋಸ್ಟ್ ಹೊಸದು ಸರ್ಕಾರದಿದು. ಅವರು ಹೊಸ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಒಂದು ಬೃಹತ್ ಮಟ್ಟದ ದೊಡ್ಡ ಹಗರಣ ಇದು. ತೆರಿಗೆದಾರರ, ಬೆಂಗಳೂರು ತೆರಿಗೆದಾರರ ಲೂಟಿ ಮಾಡೋ ಅಂತ ಒಂದು ಸ್ಕೀಮ್ ಇದು. GBA ಆಡಳಿತ ಇಲ್ಲ, ಈಗ ಚುನಾಯಿತ ಆಡಳಿತ ಇಲ್ಲ, ಎಲೆಕ್ಟೆಡ್ ಮೆಂಬರ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ
ಎಲ್ಲಿ ಎಲೆಕ್ಟೆಡ್ ಮೆಂಬರ್ ಇಲ್ಲೋ ಅಂತ ಸಂದರ್ಭವನ್ನ ನೋಡಿಕೊಂಡು ಈ ಕಸದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಕಸದ ತೆರಿಗೆ ಹಾಕಿದ್ದಾರೆ, ಅದರ ಜೊತೆ ಸೆಸ್ಗಳನ್ನು ಹಾಕ್ತಾ ಇದ್ದಾರೆ. ಮತ್ತೆ ಈಗ ಕೊಡ್ತಾ ಇರೋ ಬಲಾಢ್ಯ ಕಂಪನಿಗಳು, ಮೊದಲೆಲ್ಲ ಇಲ್ಲಿ ಕಸ ಗುಡಿಸ್ತಾ ಇದ್ದವರು, ಟಿಪ್ಪರ್ ತೆಗಿತಾ ಇದ್ದವರು, ತಗೊಂಡೋಗಿ ಸಾಗಾಣಿಕೆ ಮಾಡ್ತಾ ಇದ್ದವರು, ಅಲ್ಲಿ ನಡೆಸ್ತಾ ಇದ್ದವರು, ಸಂಸ್ಕರಣೆ ಮಾಡ್ತಾ ಇದ್ದವರು ಎಲ್ಲ ಕರ್ನಾಟಕದವರು, ಆಲ್ಮೋಸ್ಟ್ ಆಲ್ ಕರ್ನಾಟಕದವರು.